ಗುಡ್ ಮಾರ್ನಿಂಗ್ ಟು ವೆಲ್ಕಮ್ ಟು ದ ಚಾನಲ್. ಆ್ಯಂಡ್ ಬೆಳಗ್ಗೆ ನಿನ್ನೆ ಹೇಳಿರೋ ಥರ ಇವತ್ತು ಬಂದಿದ್ದೀನಿ ಪೂಜೆಗೆ. ಔಟ್ಫಿಟ್ ಚೇಂಜ್ ಮಾಡಿ ಅದೇ ಹಾಕಬೇಕಾಗಿತ್ತು, ಇನ್ನು ಆಮೇಲೆ ಚೇಂಜ್ ಮಾಡೋದು, ಯಾಕಂದರೆ ಇಲ್ಲಿ ಫೋಟೋ ಶೂಟ್ ಅದು ಸ್ವಲ್ಪ ಸೂಟಬಲ್ ಆಯ್ತಿತ್ತು. ಇನ್ನು ದೇವಸ್ಥಾನಕ್ಕಲ್ವ ಪೂಜೆ ಮಾಡಬೇಕಲ್ಲ ಅಂದ್ಬಿಟ್ಟು ಹೊಸ ಬಟ್ಟೆ ಇತ್ತಲ್ಲ ಅದೇನೇ ತೆಗೆದು ಹಾಕೋಬಿಟ್ಟೆ. ಆ್ಯಂಡ್ ಇಲ್ಲೇ ದೇವಸ್ಥಾನದಿಂದ ಈ ಕಡೆ ಸೈಡೆ ಪೂಜೆ ಇರೋದು. ಇದೆಲ್ಲ ಹಾಲ್ಗಿಲ್ಲೆಲ್ಲ ಮಾಡ್ತಾರೆ, ಅದು ಹಾಲ್ತಾರ ಅಂತ ದೇವ್ರ ಸಾಕ್ತೋಗಲ್ಲ ಅನಿಸ್ತಲ್ಲ ನನಗೆ. ಕಲರ್ ಹಾಕಿ ಇಟ್ಬಿಡೋರೆ ನಂಗೆ ಐತೆ. ಹಾಲು ದೂಧ ತಗೊಳ್ಳಿ ಅಂತ ಗೈಸ್. ಬೆಳಗ್ಗೆ ಖುಷಿ ನೋಡಿ, ಫಾರಿನರ್ಸ್ ಪೂಜೆ ಮಾಡಕ್ಕೆ ಬಂದವ್ರೆ. ಆ್ಯಂಡ್ ಇದು ಇಲ್ಲಿ ಹುಡುಗಿ ಒಂದು ತಾಯಿ ಥರ ಹಿಂಗಿದ್ದಾರೆ. ಇಲ್ಲಿ ಶಿವ ಇಟ್ಕೊಂಡು ನಿಂತಿದ್ದಾರಲ್ಲ, ಇವರೇ ಫಸ್ಟ್ ಪ್ರತಿಷ್ಠಾಪನೆ ಮಾಡಿದ್ದು ಲಿಂಗನ, ಜ್ಯೋತಿರ್ಲಿಂಗನ ಅಂತ ಅಂತಾರೆ. ನೆನ್ನೆ ದರ್ಶನ ಮುಗಿಸ್ಕೊಂಡು ಬಂದು ಆಮೇಲೆ ಎಡಿಟಿಂಗ್ ಶೋ ನೋಡೋಕೆ ಹೋಗಿದೆ. ಆ್ಯಂಡ್ ಆ ಎಡಿಟಿಂಗ್ ಶೋ ಟಿಕೆಟ್ ಬಂತು ಅಲ್ಲಿಗೆ ಬಿಟ್ಟಿದೆ ಅನಿಸುತ್ತೆ, 50 ರೂಪಾಯಿ. ಅದು ಚೆನ್ನಾಗಿತ್ತು. ಅಂದರೆ ಸುಮ್ಮನೆ ಲೇಸರ್ ಶೋ ಥರ ಬಿಡೋದು ಆ ಥರ ಅಂತಲ್ಲ, ಒಂದು ಹಿಸ್ಟ್ರಿ ಅದ್ರ ಬಗ್ಗೆ ತಿಳಿಸೋ ಅಂಥದ್ದು ಚೆನ್ನಾಗಿ ಹೇಳಿದ್ರು. ಹೆಂಗೆ ಆಯಿತು, ಅದರಲ್ಲಿ 3-4 ಥರ ಕಥೆಗಳಿತ್ತು. ಬಂದ ತಕ್ಷಣ ದೇವಸ್ಥಾನ ಕೈ ಮುಗಿಬೇಕಾಗಿತ್ತು. ನಾನು ಬ್ಲಾಗ್ ಮಾಡೋಕೆ ಇಲ್ಲಿ ಕೂತ್ಕೊಬಿಟ್ಟಿದ್ದೀನಿ, ನನಗೆ ಗೊತ್ತೇ ಇಲ್ಲ. ಆಮೇಲೆ ಅದೇನೇನೆ ರಾತ್ರಿ ಒಂದು ಸ್ಟೋರಿ ಹೇಳೋ ಅಂತ ಒಂದು ಇದು, ಅದರಲ್ಲಿ 3-4 ಥರ ಸ್ಟೋರಿ ಇತ್ತು. ಅದರಲ್ಲಿ ನಿನ್ನೆ ರಾತ್ರಿ ಹೇಳಿದ ಪ್ರಕಾರ ಒಂದು ಸ್ಟೋರಿ ಹೇಳಕ್ಕೆ ಹೋದಾಗ ಕೃಷ್ಣ ಡೆತ್ ಆಗಿದ್ದ ಜಾಗ ಇತ್ತು, ಅಲ್ಲಿ ನಿನ್ನೆ ದೇವಸ್ಥಾನ ತೋರಿಸೋದು. ಸೊ ಅಲ್ಲಿ ಶಿವಲಿಂಗ ಬಂದು 12 ಜ್ಯೋತಿರ್ಲಿಂಗಲ್ಲಿ ಇದು, ಅದನ್ನ ಮೊದಲನೇ ಜ್ಯೋತಿರ್ಲಿಂಗ ಅಂತೆ. ಆಮೇಲೆ ಇನ್ನೊಂದೇನೆಂದರೆ ಆ ಜ್ಯೋತಿರ್ಲಿಂಗ ಗಾಳಿಲಿ ಹಾರಾಡ್ತಿತ್ತಂತ ಇವರು ಏನೋ ಸ್ಟೋರಿಲಿ ಹೇಳ್ತಾ ಇದ್ರು. ಏನು ಲೈಟಿಂಗ್ ಬಿಡ್ತಿದ್ರಲ್ಲ ಅಲ್ಲಿ. ಆ್ಯಂಡ್ ಸುಮಾರು ಇವ್ರುಗಳು ಹೇಳಿದ್ರು ಈ ಥರ ಎಲ್ಲ ಅದೊಂದು ಶಿವಲಿಂಗ ಅಂತ. ಆ್ಯಂಡ್ ಆ ಶಿವಲಿಂಗ ಮಾತ್ರ ಚೆನ್ನಾಗಿತ್ತು. ಸೇಮ್ ಶಿವಲಿಂಗನೇ ಇಲ್ಲೂ ಅದೇ ಇರೋದು. ಈಗ ಹೊರಗಡೆ ಹೋಗಿ ಬಂದಿದೆ, ಸೇಮ್ ಹಂಗೆ ಇರೋದು. ಆದರೆ ಸ್ವಲ್ಪ ಜಾಗ ಎಲ್ಲ ಚಿಕ್ಕದಾಗಿದೆ ಒಳಗಡೆ. ಹಳೇದಲ್ವಾ, ಫಸ್ಟ್ ಜ್ಯೋತಿರ್ಲಿಂಗ ಅಲ್ವಾ, ಅದಕ್ಕೆ. ಸೊ ಅಲ್ಲಿ ಎಲ್ಲರಿಗೂ ಒಬ್ಬೊಬ್ಬರೇ ಕರೆದಿ ಪೂಜೆ ಮಾಡ್ತಾರೆ. ಇನ್ನೊಂದು ಏನಂದರೆ, ನಾನು ಇದು ಫಸ್ಟ್ ಜ್ಯೋತಿರ್ಲಿಂಗ ಅಂತ, ಇದು 12 ಜ್ಯೋತಿರ್ಲಿಂಗಲ್ಲಿ ನನಗೆ ಗೊತ್ತೇ ಇರಲಿಲ್ಲ. ಅದಕ್ಕೆ ಆ ಫಸ್ಟ್ ಜ್ಯೋತಿರ್ಲಿಂಗ ಏನೈತಲ್ಲ ಅದು ಇವಾಗ ಪ್ರತಿಷ್ಠಾಪನೆ ಮಾಡಿದ್ದು. ಆ್ಯಂಡ್ ಇದು ಹಳೇದಂತಿದ್ದು, ಹಳೆ ಜ್ಯೋತಿರ್ಲಿಂಗ. ಅದಕ್ಕೆ ನಾವು ಈಗ ಪೂಜೆ ಮಾಡೋದು. ಅದಕ್ಕೆ ಪೂಜೆ ಮಾಡೋಕ್ಕೆ ಬಿಡಲ್ಲ. ಇದೇ ಜ್ಯೋತಿರ್ಲಿಂಗದ ಒಳಗೆ ಮಾಡೋದು ವೀಡಿಯೋ ಇಲ್ಲ ಅನ್ಸುತ್ತೆ, ನೋಡೋಣ. ಪಾಲ್ ಜಾಗಕ್ಕೆ ಬಂದ್ಬಿಟ್ಟಿದ್ದೀನಿ, ಕಾಲ್ಗೆ ಚುಚ್ಕೊಬಿಡೋದು. ಇಲ್ಲಿಂದ ಕಾಣ್ತಾ ಇಲ್ಲ ಗಾಯ್ಸ್ ದೇವಸ್ಥಾನ. ಹತ್ಬಿಡ್ಲ ಇದ್ರ ಮೇಲೆ ಸ್ವಲ್ಪ ಹಂಗೆ ಹೋಗೋದಾಗಿದೆ. ಅದು ಮೇಲಗಡೆ ಜಾಗ ಫೋಟೋ ತೆಗಿಯಕ್ಕೆ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಓ मंदिर का फोटो लेना है, किधर से जाना है? उधर मंदिर है ना, बड़ा मंदिर. हाँ वहाँ अंदर जाने ही नहीं देगा. नहीं इधर से. हाँ गाइस, ಕಾಲು ಹೊಡೀತು, ರಕ್ತ ಕಿತ್ಕೊ ಬಂತು. ಶಟ್ ಗುರು, ಚೂರು ನೀರು ಕೊಡು ಅಂದರೆ, ಕಾಲ ರಕ್ತ ಬತ್ತೈತೆ ಅಂದರೆ 20 ರೂಪಾಯಿ ಕೊಡು ಅಂತವನೆ. ನಿಮ್ಮ ಹತ್ರ ಇರೋದು ಒಂಚೂರು ಕೊಡಿ, ಕಾಲ ಹತ್ರ ಹಾಕತ್ತೀನಿ ಅಂದರೆ ಯಾರು ಸ್ವಲ್ಪ ಊಟ. ಸರಿಯಾಗಿ ಕಿತ್ತೋಗೈತೆ. ಅದು ಹೆಂಗೆ ಹೊಡಿದು ಗುರು ಇದು? ಕುछ नहीं लगाने के लिए. ಮೆಡಿಕಲ್ ಸ್ಟೋರ್ ಇಲ್ಲ, ಸ್ಲಿಪ್ಪರ್ ಹಿಡ್ಕೊ ಓಡಾಯ್ತಿದ್ದೀನಿ. ಇನ್ನೂ ಲೇಟ್ ಆಗಿದೆ ತೆಗಿಯೋದು ಬ್ರೋ. ಯಾರು ನವೀನ್ ಮಹಾಗಂಗಾ ನಾನು ಚೆನ್ನಾಗಿದೆ, 2 ಐತೆ, ಅಲ್ಲೊಂದು ಐತೆ. ಅಲ್ಲಿ ಗಂಟ ಹೋಗಲ್ಲ, ನೀರು ಫೋರ್ಸ್. ಇಷ್ಟೊಂದು ಗಂಟ ಫುಲ್ಲು ಸ್ಮೆಲ್ಲು ಬೋಟು ಅಂತಿದೆ. ನಾನು ಈ ವಯ್ಯ ಸ್ಮೆಲ್ಲು ಅಂತ ಬಂದಿದೆ, ಗಾಡಿ ಸ್ಮೆಲ್ಲು ಇಲ್ಲ ಎಣ್ಣೆ ಸ್ಮೆಲ್ಲು. 10,000 ಬೋಟ್ಗಳಿದೆ, 10,000 ಬೋಟ್ಗೂ ನಾನೇ ಒಂದರಾಗಿರೋದು ಹೇಳಿ. ಕನಸು ಕಾಣ್ಬೇಕಮ್ಮ, ಆದ್ರೆ ಕೈಗೆ ಎಟ್ಕೋ ಹಾಗಿರ್ಬೇಕು. ಇದು ನಾನು ನಿಮ್ಮೆ ನೆನ್ಕೊಬಿಟ್ಟೆ ಗುರು. ನನ್ನ ಕಾಲು ಏಟಾಗಿ ಓಡಾಡುವುದಕ್ಕೆ ಕಷ್ಟ ಆಗುತ್ತಿದೆ. ಎಲ್ಲಿ ಜನಗಳು ತುಳಿದು ಬಿಡ್ತಾರೋ ಅಂತ ಭಯ. ಅದ್ರ ಮೇಲೆ ಫೋಕಸ್ ಆಗಿ ನಾನು ಬ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಪರಿಸ್ಥಿತಿ ಹಿಂಗಿದೆ, ಆದರೂ ಮಾಡುತ್ತಿದ್ದೇನೆ. ಅದಕ್ಕಾಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕನ್ನು ಒಚ್ಚಿರಿ. ಆ್ಯಂಡ್ ಇದು ವಾಲಿಯ ದೇವಸ್ಥಾನ. ವಾಲಿ ಅಂದರೆ ನಿಮಗೆ ಗೊತ್ತಿರ್ಬೋದು. ಇದು ಬಲರಾಮ್ ಗುಡಿ.
ಚೆನ್ನಾಗಿತ್ತು, ಒಳಗಡೆ ಶೆಕೆ ಜಾಸ್ತಿ. ಅಲ್ಲಿ ದೇವಸ್ಥಾನದ ಮಾರ್ಬಲ್ ಕೆತ್ತನೆಗಳೆಲ್ಲ ವೈಟ್ ಶಿಲೆಗಳು, ಎಲ್ಲ ವೈಟ್ ಕಲರು, ಎಲ್ಲ ಬ್ಲ್ಯಾಕ್ ಕಲರ್ ನಮ್ದೇನಿಲ್ಲ, ಎಲ್ಲೋ ರೇರು. ಅದು ಬಿಟ್ಟರೆ ಎಲ್ಲ ಶಿವ, ಇದು ಅದು ಬಿಟ್ಟರೆ ವೈಟೇ. ಏನು ಕೃಷ್ಣ ನೋಡಿದ್ರಲ್ಲ ಅದೆಲ್ಲ ವೈಟ್. ವಿಷ್ಣು ಅವತಾರಗಳನ್ನು ಪೂರ್ತಿ ಹಾಕೋರು. ಇದು ಬ್ಲ್ಯಾಕ್ ಹೋಲು, ಬಟ್ ಅದು ಕಾಣ್ತಿರೋದು ಒಂಥರ ಕೃಷ್ಣನ ನವಿಲ್ಗಿರಿ ಥರ ಕಾಣ್ತೈತೆ. ಇದೆಲ್ಲ ಪ್ಲ್ಯಾಸ್ಟಿಕ್ ಎಲ್ಲ ಇಸ್ತಿ ಉಂಟು. ಇವತ್ತು ಈ ನದಿಗೆ ಪೂಜೆ ಮಾಡ್ತಾರೆ ಇಲ್ಲಿಂದ. ಸೊ ಹಿಂಗೆ ಹೋದರೆ ಇಲ್ಲೇ ತೋರಿಸಿದ್ನಲ್ಲ, ಸ್ವಲ್ಪ ಬಿಸಿಲೈತೆ. ಇದೊಂಥರ ಹೆಂಗೆ ಅಂದರೆ ಇಲ್ಲಿ ಗುಜರಾತ್ ಥರನೇ ಒಂಥರ ಅನಿಸ್ತಾನೇ ಇಲ್ಲ. ಅದೊಂದು ಮನೆ ಮಾತ್ರ ಸಕ್ಕತ್ತಾಗಿದೆ ಅಲ್ಲಿ, ಸಿಂಗಲ್ಲು. ಆ್ಯಂಡ್ ಇಲ್ಲೆಲ್ಲ ತೆಂಗಿನ ಮರ ಎಲ್ಲ ನೋಡ್ತಾ ಇದ್ರೆ ಯಾವುದೋ ಕೇರಳಕ್ಕೆ ಬಂದಿದ್ದೀನಿ ಅಂತ. ನಿಜವಾಗ್ಲೂ ಸಿಟಿ ಸೈಡ್ ಆ ಕಡೆ ಹೋದರೆ ಹೆವಿ ಸ್ಮೆಲ್ಲು. ಯಪ್ಪ ಕ್ಲೀನಿಂಗಲ್ಲಿ ಯಪ್ಪ ನೋಡೋಕ್ಕಾಗಲ್ಲ ಇಲ್ಲಿ. ಅಂದರೆ ಅಲ್ಲಿ ಮೀನ ಗಾಳ ಹಾಕಿ ತೆಗ್ದಿರೋದನ್ನೆಲ್ಲ ಏನಾರು ಅಕಸ್ಮಾತ್ ಅಲ್ಲೇ ಸತ್ಕಿತ್ತೋಗಿದ್ರೆ ಅಲ್ಲೆಲ್ಲ ಎಸ್ಬಿಡ್ತಾರೆ ಅನ್ಸುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಲ್ಲ ಅಂತ ಅನ್ಕೋತೀನಿ. ಓ ಇಲ್ಲಿ ಜಾಸ್ತಿ ಬರ್ಡ್ಗಳಿತ್ತು, ಯಾವುದೂ ಇಲ್ಲ ಇವತ್ತು. ಒಳ್ಳೆ ಶೂಟ್ ಮಾಡ್ಬೋದಾಗಿತ್ತು ಚೆನ್ನಾಗಿ. ಸದ್ಯಕ್ಕೆ ಇವತ್ತಿಲ್ಲ. ಹಾಂ 10 रुपए का 10 रुपये क्या लोट इसको खिलाने के लिए। ಗುರು ಇಲ್ಲಿ ಸಾಯಂಕಾಲ ಮಹಾಮಂಗಳಾರತಿ ಮಾಡ್ತಾರೆ ಇಲ್ಲಿ ನದಿಗೋಸ್ಕರ. ನದಿಗೆ ಮಾಡಿದ್ರೆ ಪಕ್ಕ ಬಂದು ನೋಡ್ತೀನಿ ನಾನು. ಅನ್ಸುತ್ತೆ ಚೆನ್ನಾಗಿದೆ. ಬಾಯ್ ಓ ಕಿತ್ನೆಗೆ ಖಿಲಾನೆ ವಾಲ ಓ 10 रुपए का दो। 10 रुपये ಓ 10 ರೂಪಾಯಿಗೆ ಎರಡಂತೆ. पैसा इधर महामंगलारती होगा शाम को कितने बजे? 7 o'clock इवनिंग उधर होगा, इधर नहीं. टिकट लेना है क्या? कुछ नहीं, बस देखना है. ಬ್ರೋ ಮಾಡ್ತಾರಂತೆ 7:07 ಬರ್ತಾರಂತೆ. ನಾನೊಂದು 7 ಗಂಟೆಗೆ ಸರಿಯಾಗಿ ಬಂದರೆ ಟೈಮ್ ಪ್ರಕಾರ ಒಂದು 6:30 ಬಂದ್ಬಿಡ್ತೀನಿ ಬೇಕಾರೆ. ये मसाला है, गरम मसाला, इलाज वगैरह, लवंग. ಗುಡ್ಡೆ ಮಾಂಸ ಥರ ಇದೊಂದು ಗುಡ್ಡೆ 100 rupees ಗುರು. ಇದು ಒಂದು ಸೆಟ್ ಎಲ್ಲ ಮಿಕ್ಸ್ ಇರುತ್ತೆ. ಸಾಂಬಾರ್ ಬನ ಬೈ ಓ ಕಾನ್ಸ ಮಂದಿರ ಶಾರ್ಜಾ ಬೀಚ್. ಗಾಯ್ಸ್ ತ್ರಿವೇಣಿ ಸಂಗಮಕ್ಕೆ ಬಂದ್ವಿ. ಅವಲೇ ಬೆಳಗ್ಗೆ ಮಧ್ಯಾಹ್ನ ಬಂದಿದ್ದು ತ್ರಿವೇಣಿ ಸಂಗಮಕ್ಕೆ ವಾಪಸ್ ಬಂದ್ವಿ. ಯಾಕೆಂದರೆ ನಾನು ಹೇಳಿದ್ದಲ್ಲ ನದಿಗೆ ಪೂಜೆ ಮಾಡೋದು ನೋಡ್ಬೇಕಂತ ಆಸೆ ಆಗಿತ್ತು ಆವಾಗಿಂದನೂ. ಸೊ ಅದಕ್ಕೆ ನೋಡೋಣ ಅಂತ ಬಂದೆ. ಇಲ್ಲಿ ಬೋಟ್ ವ್ಯವಸ್ಥೆ ಹೋಗೋದು ಐತೆ ಅಂತಲೂ ಗೊತ್ತಿರಲಿಲ್ಲ. ಅದಕ್ಕೆ ಬೋಟ್ಗೆ ಹತ್ತಿದ್ದೀನಿ. ಒಬ್ಬರಿಗೆ 100 ರೂಪಾಯಿ. ಇದು ಮಾತ್ರ ಡಬ್ಬ ಥರ ಐತೆ. ಇದು ಹಾಕೊಂಡು ಜೀಪ್ ಥರ ಐತೆ ನನಗಂತೂ. ಅದು ಸೇಫ್ಟಿ ಅಂತ ಅಂತೀರಾ? ಓದಿ ಏನಿದು ಒಳ್ಳೆ ಹೆಂಗೈತೆ. ಸೊ ಫೋಟೋ ತೆಗ್ಸ್ಕೊಳಕ್ಕಾಗಲ್ಲ, ಏನಿಲ್ಲ. ಆ್ಯಂಡ್ ಫೋನ್ ನಂಬರ್ ಇಸ್ಕೊತವ್ರೆ, ಪರವಾಗಿಲ್ಲ. ಫೋನ್ ನಂಬರು ಇಷ್ಟು ಜನ ಎಲ್ಲ ಇಸ್ಕೊಂಡು ಏನು ಬೋಟ್ನ ಫುಲ್ಫಿಲ್ ಮಾಡೇಬಿಟ್ರು ಅದಲ್ಲಿ. ಇನ್ನೊಂದು ಏನಂದರೆ ಹಿಂಗೆ ಬೋಟನ್ನ ಹಿಂಗೆ ಕರ್ಕೊ ಹೋಗಿ ಇಲ್ಲಿ ಪೂಜೆ ಮಾಡ್ತಾರಲ್ಲ ಅದನ್ನು ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ತೋರಿಸೋದ್ರಿಂದ ಸಾಕಾಗಿರ್ತದೆ. ನನ್ನ ಶೂಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ತೋರಿಸಿಲ್ಲ ಅಂದರೆ ನಾನು ಇಲ್ಲೇ ಸೈಡಿಗೆ ಬಂದು ಇಲ್ಲೇ ಶೂಟ್ ಮಾಡಬೇಕಾಯ್ತದೆ. ನಾನು ಮಧ್ಯಾಹ್ನ ಬಂದಾಗ ಸಿಗಟ್ ಇರಲಿಲ್ಲ, ಪಾರಿವಾಳ ಮಾತ್ರ ಇತ್ತು. ಈಗ ಸಾಯಂಕಾಲ ಹೊತ್ತು ಆ ಸ್ಪಾಟ್ ಹತ್ರ ಐತೆ. ಅಲ್ಲಿ ನಿಮ್ಗೆ ಕಾಣ್ತಾ ಇಲ್ಲ, ಒಟ್ಟಿನಲ್ಲಿ ಸಿಕ್ಕಾಪಡೆ ಐತೆ. ಅಲ್ಲಿ ಇಲ್ಲೊಂದು ಸ್ವಲ್ಪ ಐತೆ. ಅಲ್ಲಿ ಬಂದಾಗಲೇ ಅಲ್ಲೇ ಸ್ವಲ್ಪ ಇದ್ದಿದ್ದು. ಈಗ ಅದೆಲ್ಲ ಇಲ್ಲಿ ಇದ್ದಿರೋ ವೀಡಿಯೋದಲ್ಲಿ ನೋಡಿದ್ದೆ. ಪುಣ್ಯಾತ್ಮ ಬೆಳಕಿರೋ ಜಾಗ ಕರ್ಕೋಗ್ಬಿಟ್ಟು ಆ ಕಡೆ ಕರ್ಕೊಯ್ತಾನೆ. ಅವ್ರ ಮನೆ ಕರ್ಕೊಂಡು ಹೋಗ್ತಾನೆ. ಏನೋ ಕರ್ಕೋದ್ರೆ ಒಳ್ಳೇದಪ್ಪ. ಸಾಕಾಗಿದೆ ಮನೆ ಮಾತ್ರ ಸಕ್ಕತ್ತಾಗಿದೆ. ಒಳ್ಳೆ ಫಿಲಮ್ ಶೂಟ್ ಮಾಡ್ಬೋದು. ಇನ್ಫಾರ್ಮೇಶನ್ ನಾನು ಅವಾಗ ಹೇಳಿದೆ ಅನ್ಸುತ್ತೆ. ಬಟ್ ಅದೇ ಕಪಿಲ ನದಿ ಸೇರುತ್ತೆ ಅಂತ ನಾನು ಹೇಳಿದ್ದಿಲ್ಲ. ಒಟ್ಟಿನಲ್ಲಿ 2 ನದಿ ಸೇರುತ್ತೆ ಅಂತ ಹೇಳಿದ್ದೆ. ಸೇರಿ 1 ಆಗೋ ಜಾಗ ಆಯಿತು. ಅಂತೂ ಇಂತೂ ನಮ್ಮ ರೈಡ್ ಮುಗೀತು. ಈಗ ಇನ್ನೊಂದು ಗ್ರೂಪ್ ಬ್ಯಾಚ್ ಹೋಗುತ್ತೆ. ಈಗ ರೂಮ್ 7 ಗಂಟೆಗೆ ಅನ್ಕೊಂಡಿದ್ದೆ, 7:30 ಅಂತೆ. ಇನ್ನೂ ಏನೂ ಇಲ್ಲ. ಒಟ್ಟು ಟೋಟಲ್ 1 2 3 4 5 6 7 10 ಕಡೆ ಪೂಜೆ ಮಾಡೋದೇನೋ ಅನ್ಕೊಳ್ತೀನಿ. ಕುಂಭಮೇಳದಲ್ಲಿ ಮೈಸೂರಲ್ಲಿ ಮಾಡಿದ್ರಲ್ಲ, ಅವಾಗ ಹೋಗಿ ನೋಡೋಕ್ಕಾಗಲಿಲ್ಲ. ಅದು ಮಾಡ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ಎಲ್ಲರೂ ನೋಡಬೇಕಲ್ಲ. ಇನ್ನೊಂದು ಏನಂದರೆ ಸೋಮನಾಥ್ ಟೆಂಪಲ್ಲು ಕಟ್ಟೋಕ್ಕೆ ಸಾಧ್ಯ ಮಾಡಿದ್ದೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಆರ್ಡರ್ ಮಾಡಿ ಕಷ್ಟಪಟ್ಟು ಕಟ್ಸಿದ್ಕೇನೆ ಇಲ್ಲಿ ಸರ್ದಾರ್ ವಲ್ಲಭಾಯ್ ಕಟ್ಟಕ್ಕಾಗಿದ್ದು. ಇಲ್ಲಂದಿದೆ ಆಗ್ತಾ ಇರಲಿಲ್ಲ. ಪೂಜೆ ಮಾಡ್ತಾರೆ ಗೊತ್ತಿಲ್ಲಪ್ಪ. ನಾನೇ ಜಾಯ್ನ್ ಆಗ್ಬೋದಾಗಿತ್ತಾ ಗುರು? 3 ಅಂತೆ ಮಾಡೋದು. ನಾನು ಅಷ್ಟು ಮಾಡ್ತೇನೆ. ಇದು 3 ಅಷ್ಟೇ ನಿಂತ್ಕೊಂಡು ಮಾಡು ಅಂತಂದ್ರು. ನಾನು ಬೇಡ ಸಾಕು ಅಂತಂದೆ. ನೋಡ್ಲಾ ಇಲ್ಲಿ ನಿಂತ್ಕೊಳ್ಳ
प्रज्वलितं भवति तर्हि एकस्मिन् हस्ताभ्यां देयाभिवन्दनाम् ಅಲ್ಲಿ ಸ್ವಲ್ಪ ಜನಕ್ಕೆ ಮಾಡಕ್ ಕೊಟ್ಟವ್ರೆ. ಓಂ ಜಯ ತ್ರಿವೇಣಿ ಮಾತಾ ಓಂ ಜಯ ತ್ರಿವೇಣಿ साउंड हमको बता दो, मैं क्या है कि जैसे आप गंगा जी में आरती देखते हैं, वैसे ये तीन नदियों का संगम यहाँ पे हिरण्य, सरस्वती और कपिला जी, और बाकी जैसे गंगा जी में महाआरती होती है वैसे ही हर रोज यहाँ पे महाआरती होती है। उधर संगम होता है ना, उधर आरती होता है। जैसे आप हरिद्वार में देखते हो गंगा जी की आरती होती है, वैसे गंगा जी में देवी नदी का संगम है। यहाँ पे भगवान की महाआरती माता जी को, यहाँ पे त्रिवेणी माता जी का मंदिर है, वो ध्वजा है ना वहाँ पे, हिसाब से यहाँ पे महाआरती। कहाँ से आप? कर्नाटक, मैसूರು. आपका नाम वगैरह और व्हाट्सएप में मुझे मैसेज कर दीजिए, आप सेंड कर दीजिए। ಪ್ರಸಾದ ಕಳೆಕಾಯಿ ಮತ್ತು ಸೋನಾಗೆ ಸ್ಪೆಷಲ್ ಏನ್ರಿ ಬಿಡ್ರು. ಯಾರು ವಿಡಿಯೋ ಮಾಡಕ್ಕೆ ಅಷ್ಟು ಈಸಿಯಾಗಿ ಬಿಡೋಲ್ಲ, ನನ್ನ ಬಿಟ್ಟರು ಅವರು. ಯಾಕೆಂದ್ರೆ ಮಧ್ಯಾಹ್ನ ಮಂದಿ ಮಾತಾಡ್ಸಿದೆ, ವಾಟ್ಸಪ್ ನಂಬರ್ ಕೇಳಿದಾರೆ ಅವ್ರು ಪೂಜಾರಿ, ನಾನು ವಿಡಿಯೋ ಮಾಡಿರೋ ಶೂಟ್ ಮಾಡಿರೋ ಕಳಿಸಿ ಅಂತ. ಕಳಿಸ್ಬಿಡ, ಅವ್ರನ್ನ ನಂಬಿಕೆಯಿಂದ ಒಳಗೆ ಬಿಟ್ಟವ್ರು ಅಂದಮೇಲೆ ನಂಬಿಕೆಯಿಂದ ನಾವು ಕಳಿಸ್ಬಿಡೋದ. ನೆಕ್ಸ್ಟ್ ಸತಿ ನಮ್ಮ ಮಂಗಳಾರತಿ ಮಾಡೋಕ್ಕೆ ಕೊಟ್ಟರು ಕೊಡ್ಬೋದು. ಇವರು ಪೂಜೆ ಮಾಡಿದ್ದು ಇದರಲ್ಲಿ ಖುಷಿಲಿ ಸ್ಲಿಪ್ಪರ್ ಬಿಟ್ಬಿಟ್ಟಿದ್ದೀನಿ, ಹಂಗೆ ಮಾಡ್ಬಿಟ್ಟಿದ್ದೀನಿ. ಸ್ಲಿಪ್ಪರ್ ಎಲ್ಲಿ ಬಿಟ್ಟಿದ್ದೀನಿ ಅನ್ನೋದು ತಲೆಯಲ್ಲಿಲ್ಲ, ಮರ್ತೇ ಹೋಗೈತೆ. आपने भी क्या लगाया है? नहीं बोला था वो ये ना, दिस वन इज लाइक कटेड हियर. माय फॉल्ट है? नहीं नो 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 नो, जो कट तो करना पड़ेगा, वो भी मैं नहीं कर रही हूँ. अब थोड़ा जल्दी में, इसलिए मैं नहीं कर रही हूँ. नहीं ओके टाइम ओके ಆಲ್ ಫಿನಿಶ್. ಚೆನ್ನಾಗಿ ಹಾಕಿದ್ದಾರೆ. ಯಾರು ನಾನು ನೋಡ್ದಂಗೆ ಅಲ್ಲಿ ಯಾರು ಇರಲಿಲ್ಲ, ಬಟ್ ಪೇಷನ್ಸ್ ಇದ್ರು. ನಿಮಗೆ ಬೇಗ ಜಲ್ದಿ ಮಾಡಬೇಕು ಅಂದರು, ಬಟ್ ಯಾರು ನಿಧಾನಕ್ಕೆ ಮಾಡಿಕೊಟ್ರು. 250 ಸಮಥಿಂಗ್ ಏನೋ ಆಯಿತು. ಗುಜರಾತದೊಂದು ಮೆಮೊರಿ ಆಗೋಯ್ತು. ಇದಂತೂ ಗ್ಯಾಪ್ನ ತಲೆಯಲ್ಲಿ ಇರಲೇಬೇಕು ನನಗೆ. ಬ್ಲಾಗ್ ಎಂಡಿಂಗ್ ನಾಳೆ ಬ್ಲಾಗ್ಗೆ ಬರೋದ. ಸೊ ಟಿಲ್ ಟೇಕ್ ಕೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ.